ಮಾಜಿ ಶಾಸಕರು ಅವರ ಅವರಿಗೆ ಆರೋಗ್ಯ ಆಯಸ್ಸು ರಾಜಕೀಯವಾಗಿ ಬೆಳೀಲಿ ಅಂತ ನಟರು ಕಿರುತೆರೆ ನಟರು ನಾಳೆ ನಾಗವಲ್ಲಿ ಒಂದು ಕನ್ನಡ ಚಲನಚಿತ್ರದಲ್ಲಿ ಅವರು ಅವರ ಕುಟುಂಬ ಮತ್ತು ಅವರ ಸ್ನೇಹಿತರುಗಳೆಲ್ಲ ಸೇರಿ ಮಾಡಿರ್ತಕ್ಕಂಥದ್ದು ನರಂಗಬಾಬು ಅದರಲ್ಲಿ ಅಭಿನಯಿಸಿದ್ದಾರೆ. ನಾನು ಸ್ವಲ್ಪ ಭಾಗ ನೋಡಿದ್ದೇನೆ. ನಮ್ಮ ಸ್ನೇಹಿತರುಗಳಿಗೆ, ನಮ್ಮ ಎಲ್ಲ ಮುಖಂಡರುಗಳಿಗೆ, ಕಾರ್ಯಕರ್ತರಿಗೆ ಆ ಕನ್ನಡ ಚಲನಚಿತ್ರ ನಾಗವಲ್ಲಿಯನ್ನು ಪ್ರತಿಯೊಬ್ಬರು ನೋಡಿರ್ತಕ್ಕಂಥದ್ದು ನಾನು ಮನವಿ ಮಾಡ್ತೇನೆ. ರಾಜಕೀಯವಾಗಿ ನನ್ನ ಶಕ್ತಿ ಕೊಟ್ಟರೆ ನಮ್ಮಂಥವ್ರನ್ನೆಲ್ಲ ಬೆಳೆಸಿದ್ದಾರೆ. ಭಗವಂತ ಅವರು ಒಳ್ಳೆ ಮಾಡಲಿ ಅಂತ ಹೇಳ್ತಾ ಇದ್ದೀವಿ. ಈಗೂ ನಾವೆಲ್ಲರೂ ಅಲ್ಲೇ ಹೋಗ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಾನು ತಂದೆ ತಾಯಿಗಳು ನೆನೆಸ್ಕೊಳ್ತೀನಿ. ಯಾಕೆಂದರೆ ಅವರಿಲ್ಲ. ನನ್ನ ತಮ್ಮನ ನೆನೆಸ್ಕೊಳ್ತೀನಿ, ಅಣ್ಣನ ನೆನೆಸ್ಕೊಳ್ತೀನಿ, ಅಕ್ಕನ ನೆನೆಸ್ಕೊಳ್ತೀನಿ. ಮನುಷ್ಯ ಜನ್ಮ ಅನ್ನೋದು ಒಂದು ಅವಕಾಶ. ಏನಾಗ್ತೀವಿ ಅನ್ನೋದು ಮುಖ್ಯ ಅಲ್ಲ, ಬದುಕಿರೋಷ್ಟು ದಿವಸ ನಾವು ಏನು ಮಾಡ್ತೀವಿ ಅಂತ ಮುಖ್ಯ ಆಗುತ್ತೆ. ಸಾರ್ವಜನಿಕ ಜೀವನದಲ್ಲಿ ನನಗೆ ಸಾಧಿಸಿದ್ದು ಸಮಾಧಾನಕರ, ಆದರೆ ಸಾಧಿಸಬೇಕಾದ್ದು ಸಾಗರದಷ್ಟಿದೆ. ಗೆಳೆಯ ಮತ್ತು ಮಾಜಿ ಮಂತ್ರಿಗಳಾದಂಥ ಗೋಪಾಲಯ್ಯನವರಿದ್ದಾರೆ, ಅವರ ಶ್ರೀಮತಿಯವರಿದ್ದಾರೆ, ಮತ್ತು ಭಾಳಷ್ಟು ಜನ ನನ್ನನ್ನು ಬೆಳೆಸಿರೋ ಗೆಳೆಯರಿದ್ದಾರೆ. ಅವರ ನಿರೀಕ್ಷೆಗೆ ಇನ್ನೂ ನಾನು ಏರ್ಲಿಕ್ಕಾಗಲಿಲ್ಲ. ಆದರೆ ಖಂಡಿತವಾಗ್ಲೂ ನನ್ನ ಗುರಿ ಯಾವಾಗಲೂ ಆ ಸ್ಪಷ್ಟ ಗುರಿ ದಿಟ್ಟೆ ಇಚ್ಛೆ ನಾನು ಯಾವಾಗಲೂ ಇಡ್ತಿರ್ತೇನೆ. ಆದರೆ ಭಗವಂತನ ಇಚ್ಛೆ, ಅವನ ಇಚ್ಛೆ ಏನಿದೆಯೋ ಹೇಗೆಯೋ ಅವನ ಇಚ್ಛೆ ಪ್ರಕಾರ ನಾನು ಇರಲೇಬೇಕಾಗುತ್ತೆ. ಆದರೆ ಒಂದಂತೂ ಹೇಳ್ತೇನೆ, ನಾನು ಏನಾಗ್ತೀನೋ ಬಿಡ್ತೀನೋ, ಆದರೆ ನನ್ನ ಮತದಾರರಿಗಾಗಲಿ, ನನ್ನ ತಂದೆ ತಾಯಂದ್ರಿಗಾಗಲಿ, ನನ್ನ ಸ್ನೇಹಿತರಿಗಾಗಲಿ ಯಾವತ್ತೂ ಕೆಟ್ಟ ಹೆಸರಂತೂ ತರಲ್ಲ. ಸಾರ್ವಜನಿಕ ಜೀವನದಲ್ಲಿ ಒಂದು ರೀತಿಯಾಗಿ ಅಸೆಟ್ಟಾಗಿ ಇರಲಿಕ್ಕೆ ಬಯಸ್ತೇನೆ. ಇದೇ ನನ್ನ ಇವತ್ತಿನ ಸಂಕಲ್ಪ. ಇವತ್ತು ನನ್ನ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರ ಜನ್ಮದಿನವೂ ಹೌದು. ಅವ್ರಿಗೂ ಶುಭಾಶಯಗಳನ್ನು ಕೊಡ್ತೇನೆ. ವಿಜಯ್ ಪ್ರಕಾಶ್ ನಮ್ಮ ಹೆಸರಾಂತ ಗಾಯಕ, ಅವರ ಜನ್ಮದಿನವೂ ಹೌದು. ಅವ್ರಿಗೂ ಶುಭಾಶಯಗಳನ್ನ ಕೊಡಲಿಕ್ಕೆ ಬಯಸ್ತೇನೆ. ನಾನು ವಿನಂತಿ ಮಾಡ್ತೇನೆ, ನನ್ನ ಸಹೋದರ ನೆಲ ಮಹೇಶ್ ಕುಮಾರ್ ಅವರು ಮತ್ತು ನೇವಿ ಮಂಜೂರ್ ಅವರು ಒಂದು ಚಲನಚಿತ್ರವನ್ನು ಭಾಳ ದಿನಗಳ ನಂತರ, ಟಪೋರಿ ಮತ್ತು ಶಿವಾನಿ ಆದ ನಂತರ ಇವತ್ತು ಸಿನಿಮಾವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ನಾಳೆ ಆ ಸಿನಿಮಾ ಪ್ರಸನ್ನ ಥಿಯೇಟ್ರಲ್ಲಿ ಬೆಳಗ್ಗೆ 10:15ಗೆ ಅದು ಸಾರ್ವಜನಿಕರಿಗೆ ಅನಾವರಣಗೊಳ್ತಾ ಇದೆ. ಸಾಯಂಕಾಲ ಮೀರಜ್ ಮಾಲ್ನಲ್ಲಿ, ಅಂದರೆ ಮಾಗಡಿ ರೋಡಲ್ಲಿ ಮೀರಜ್ ಆ ಥಿಯೇಟ್ರಲ್ಲಿ ಅನಾವರಣ ಆಗ್ತಾ ಇದೆ. ಬನ್ನಿ ನೋಡಿ, ಕನ್ನಡ ಚಿತ್ರವನ್ನು ಪ್ರೋತ್ಸಾಹಿಸಿ. ಮತ್ತು ಜೊತೆಗೆ ನಮ್ಮ ಧಾರಾವಾಹಿ ಬರ್ತಾ ಇದೆ ಅನುಪಲ್ಲವಿ ಅಂತ 8 ಎಪಿಸೋಡ್ ಆಯಿತು. ಅದ್ಭುತವಾಗಿ ನಮ್ಮ ಪ್ರೀತಮ್ ಡೈರೆಕ್ಟ್ರು ಬಹುಶಃ ನಮ್ಮ ಸೀರಿಯಲ್ ಇತಿಹಾಸದಲ್ಲೇ ಅಷ್ಟು ಕ್ವಾಲಿಟಿ ಮಾಡಿದ್ದಾರೆ. ರಾತ್ರಿ 9:30ಗೆ ಸರಿಯಾಗಿ ಉದಯ ಟಿವಿನಲ್ಲಿ ಇದೆ, ಅದನ್ನು ನೋಡಿ. ನಂದೊಂದೇ ಇದ್ದಲ್ಲ, ಎಲ್ಲ ಧಾರಾವಾಹಿಗಳು ನೋಡಿ, ಪ್ರೋತ್ಸಾಹ ಕೊಡಿ. ಯಾರು ಒಳ್ಳೆಯ ಚಿತ್ರಗಳು ಮಾಡ್ತಾರೆ, ಕನ್ನಡ ಚಿತ್ರಗಳು ಇವತ್ತು ಉಳಿಬೇಕು, ಬೆಳೀಬೇಕು, ಚಿತ್ರರಂಗ ಉಳಿಬೇಕು. ಯಾಕಂದರೆ ಥಿಯೇಟ್ರಲ್ಲಿ ಇವತ್ತು ಅಷ್ಟು ಸುಲಭ ಅಲ್ಲ ಸಿಗೋದು. ಇವಾಗ ಬೇರೆ ಭಾಷೆಗಳ ಮಧ್ಯೆ ಕನ್ನಡ ಚಿತ್ರಗಳು ಉಳಿಬೇಕು ಅಂದರೆ ದಯವಿಟ್ಟು ಎಲ್ಲರೂ ನೋಡಿ. ಒಮ್ಮೆ ಆದರೂ ಕನ್ನಡ ಚಿತ್ರರಸಿಕರು ನೋಡಿದ್ರೆ ಚಿತ್ರಗಳು ಉಳಿಲಿಕ್ಕೆ ಸಾಧ್ಯ, ಮತ್ತು ಕಲಾವಿದರು ಉಳಿಲಿಕ್ಕೆ ಸಾಧ್ಯ, ನಿರ್ಮಾಪಕರು ಉಳಿಲಿಕ್ಕೆ ಸಾಧ್ಯ, ಚಿತ್ರರಂಗದಲ್ಲಿ ಲಕ್ಷಾಂತರ ಜನ ಅವಲಂಬಿತರಾಗಿದ್ದಾರೆ, ಅದು ಉಳಿಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರ ಶುಭಕಾಮನೆಗಳಿಗೆ ಧನ್ಯವಾದಗಳು. ನೀವು ಮತ್ತೆ ಸೇರೋಣ. ನಮಸ್ಕಾರ.